ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂತ. ನಾನಿಲ್ಲಿ ಶುಕ್ರವಾರ ಮಂಗಳವಾರ ಇಲ್ಲೇ ನಮ್ಮ ಮನೆ ನಿಯರ್ ದುರ್ಗಾ ದೇವಸ್ಥಾನ ಇರೋದ್ರಿಂದ ಯಾವಾಗಾದರೂ ಒಂದು ಸಲ ಬಂದು ನಾನು ನಮ್ಮ ಮನೆ ಪಕ್ಕದಲ್ಲಿರೋರು ಬಂದು ದುರ್ಗಾ ದೇವಸ್ಥಾನಕ್ಕೆ ಈ ಥರ ನಿಂಬೆಹಣ್ಣು ಆರತಿ ಅಥವಾ ಬೆಲ್ಲದ ಆರತಿ ಪೂಜೆ ಮಾಡಬೇಕು ಅಂದರೆ ಬಂದು ಈ ಥರ ಪೂಜೆ ಮಾಡ್ತೀವಿ. ಎಷ್ಟು ರಶ್ ಇರುತ್ತೆ ಅಂದರೆ ಇಲ್ಲಿರೋರೇ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ನಾವು ಬರೋದಕ್ಕೆ. ಅದಕ್ಕೆ ಯಾವಾಗಾದರೂ ವಾರದ ಟೈಮ್ ಶುಕ್ರವಾರ ಮಂಗಳವಾರ ಅನ್ನೋದಕ್ಕಿಂತ ಸಂಜೆ ಟೈಮ್ಗೆ ಹೋದರೆ ಸ್ವಲ್ಪ ರಿಲೀಫ್ ಇರುತ್ತೆ, ಅಷ್ಟು ಜನ ಇರಲ್ಲ. ನೋಡಿ, ನಿಂಬೆಹಣ್ಣು ಆರತಿ ತೊಗೊಂಡ್ವಿ. ಅವರೊಂದು ನಾವೊಂದು ನಿಂಬೆಹಣ್ಣು ಆರತಿ ಮಾಡೋಣ ದುರ್ಗಮ್ಮಂಗೆ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ನೋಡಿ ಎಷ್ಟು ಜನ ಇದ್ದರು. ಬೆಳಗ್ಗೆ ಅಂದರೆ ತುಂಬ ರಶ್ ಇರುತ್ತೆ ದುರ್ಗಾ ದೇವಸ್ಥಾನದಲ್ಲಿ. ಅದಕ್ಕೆ ನಾವು ಇಲ್ಲೇ ಇರೋದು, ಇದೇ ಸರೌಂಡಿಂಗಲ್ಲೇ ಇರೋದ್ರಿಂದ ಸಂಜೆ ಟೈಮ್ ಬಂದರೆ ಇನ್ನೂ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಅದಕ್ಕೆ ಒಳಗೆ ಹೋಗ್ತಾಯಿದ್ವಿ. ಬನ್ನಿ, ಒಳಗಡೆನೂ ಎಷ್ಟು ಜನ ಇರ್ತಾರೆ ಅಂತ ತೋರಿಸ್ತೀನಿ. ಇದು ನಿಂಬೆಹಣ್ಣು ಆರತಿಗಾದರೆ ಈ ಕಡೆ ಸಪ್ರೇಟ್ ಬಿಡ್ತಾರೆ. ನಿಂಬೆಹಣ್ಣು ಪೂಜೆ ಮಾಡೋರಿಗೆ, ಬೆಲ್ಲದ ಆರತಿ ಮಾಡೋರಿಗೆ, ನಿಂಬೆಹಣ್ಣು ಆರತಿ ಮಾಡೋರಿಗೆ ಈ ಕಡೆ ಸಪ್ರೇಟಾಗಿ ಬಿಡ್ತಾರೆ. ಇನ್ನೇನಾದರೂ ದೇವಿ ದರ್ಶನ ಮಾಡಬೇಕು ಅಂದರೆ ಅದು ಲೈನಲ್ಲೇ ಹೋಗಬೇಕು. ಅದಕ್ಕೆ ಸ್ಪೆಷಲ್ ಚಾರ್ಜಸ್ ಇದ್ದೇ ಇರುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ನಿಂಬೆಹಣ್ಣು ಆರತಿ ಪೂಜೆ ಮಾಡೋರು. ಮತ್ತು ಅಲ್ಲಿ ಮನೆಯಿಂದನೇ ನಿಂಬೆಹಣ್ಣು ತಂದು ಇಲ್ಲೇ ನಿಂಬೆಹಣ್ಣು ಎಲ್ಲ ತೊಗೊಂಬಂದು ಇಲ್ಲೇ ರೆಡಿ ಮಾಡಿಕೊಂಡು ದೀಪ ಹಚ್ತಾರೆ. ನೋಡಿ ಎಷ್ಟು ಜನ ಇರ್ತಾರೆ. ಶುಕ್ರವಾರ ಮಂಗಳವಾರ ಏನಾದರೂ ವಿಶೇಷ ದಿನ ಇದ್ದಾಗ ಮಾತ್ರ ಇಷ್ಟು ಜನ ಇರ್ತಾರೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪೂಜೆನೂ ತುಂಬ ಚೆನ್ನಾಗಿದೆ. ನಾನು ಬರೋದಾದರೆ ನಾರ್ಮಲ್ ಡೇಸಲ್ಲಿ ಬರ್ತೀನಿ, ಸೋಮವಾರ ಇಲ್ಲ ಗುರುವಾರ. ಅವಾಗ ಇಷ್ಟು ಜನ ಇರಲ್ಲ. ಇವಾಗ ನಿಂಬೆಹಣ್ಣು ಆರತಿ ಎಲ್ಲ ಆಯಿತು. ದುರ್ಗಮ್ಮ ದೇವರು ಆಚೆಗಡೆನೇ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಆಚೆಗಡೆ ಹೋಗಿ ಹಾಗೆ ಒಂದು ರೌಂಡು ಹೋಗಿ ಬರ್ತಾಯಿದ್ದೀನಿ. ಇಲ್ಲಿರೋದು ಯಕ್ಷಿಣಿ ದೇವಿ ಅಂತ. ನಾವೇನಾದರೂ ಮನಸ್ಸಲ್ಲಿ ಹರಕೆ ಚೀಟಿ ಏನಾದರೂ ಕಟ್ಟಬೇಕು ಅಂದರೆ ಈ ದೇವಿ ಕೈಗೆ ಕಟ್ತಾರೆ.